ರಥದ ಎದುರುಗಡೆಯೇ ನಿಲ್ಲಿಸಿದ್ದೇನೆ. ಬಹಳ ಸಂತೋಷ. ಆಮೇಲೆ ನಿನ್ನ ತುಡಿತ, ನಿನ್ನ ಮಿಡಿತ, ನಿನ್ನ ಉತ್ಸಾಹ ಇದನ್ನೆಲ್ಲ ನೋಡಿದ್ರೆ ಬಹುಶಃ ನನ್ನ ಜೊತೆ ಮಾತಾಡುವ ಪ್ರಯತ್ನದಲ್ಲೇ ಇದೆಯಾ ಎನ್ನುವುದು ಗೊತ್ತಾಯಿತು. ಅನುಮಾನವೇ ಇಲ್ಲ. ಹೇಳಪ್ಪ, ಏನಾಗಬೇಕಿತ್ತು? ಏನು ನಿನ್ನ ಸಂಶಯ, ಅನುಮಾನ? ಮಾತಾಡಬೇಕು ಎನ್ನುವಂತಹ ತುಡಿತ ಎಲ್ಲರಲ್ಲೂ ಇರ್ತದೆ. ಹಾಗಂತ ಆಡಿದ್ದೆಲ್ಲ ಮಾತು ಅಂತ ಆಗುವುದಿಲ್ಲ. ಹಾಗಾದ್ರೆ ಎಲ್ಲರೂ ಮಾತುಗಾರರೇ ಆಗಿ ಹೋಗ್ತಾ ಇದ್ದಾರೆ ಅಲ್ವಾ? ಹಾಗಂತ ನೀನು ನಿನ್ನಂತವರು ಎದುರು ಸಿಕ್ಕಾಗ ಮಾತನಾಡಿದ ಮೂಲಕವಾಗಿ ಅದನ್ನು ಪ್ರತಿಕ್ರಿಯಿಸಿದಂತಹ ನಿಮ್ಮಂತ ಆದರ್ಶ ವ್ಯಕ್ತಿಗಳ ಬಾಯಲ್ಲಿ ಬಂದಂತಹ ಯಾವೆಲ್ಲ ರೀತಿಯ ಶಬ್ದಗಳು ಕೂಡ ನಮ್ಮಂತವರ ಪಾಲಿಗೆ ದಾರಿದೀಪವಾಗ್ತದೆ ಹಾಗೆ ತಿಳಿದುಕೊಂಡವ ನಾನು. ಮತ್ತೆ ನಾವು ಎದುರಾಗಿ ಬಂದವರನ್ನೆಲ್ಲ ನಿಕೃಷ್ಟವಾಗಿ ಕಾಣುವ ಸ್ವಭಾವ ಅಲ್ಲ. ಸಣ್ಣ ವಯಸ್ಸಿನವರು ದೊಡ್ಡ ವಯಸ್ಸಿನವರು ಎನ್ನುವ ಭೇದ ಇಲ್ಲ. ಸಣ್ಣವರಾದರೂ ಅವರಲ್ಲಿಯೂ ಗುಣಾಕ್ಷತೆ ಇರ್ತದೆ ಎನ್ನುವುದನ್ನು ಮನಗಂಡವನ. ಹಾಗಾಗಿ ನಿನ್ನ ಎದುರಲ್ಲಿ ನಿಂತು ನನ್ನ ಮನಸ್ಸಿನಲ್ಲಿರುವ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಬೇಕು. ಏನು ಅನುಮಾನ ಮಾಡುವುದು ಬೇಡ. ನಿನ್ನ ಮನಸ್ಸಿನಲ್ಲಿ ಏನೇನುಂಟು ಇವತ್ತು ಪೂರ್ಣ ಯಾಕೆಂದ್ರೆ ಇವತ್ತು ಬಿಟ್ಟು ಮತ್ತೆ ನಾಳೆ ಸಿಗ್ತೀಯ ಅಂತ ಹೇಳಿಕ್ಕೆ ಸಿಕ್ಕಾಗಿ ಹೇಳ್ಕೊಡ್ಬೇಕು. ನಾಳೆ ನಾನು ಸಿಗ್ತೇನೆ ಎನ್ನುವುದಕ್ಕಿಂತಲೂ ನಿನಗೆ ನಾಳೆಯೂ ಸಿಗುವಷ್ಟಲ್ಲ ಸ್ವಪ್ನ ನಾನಿಲ್ಲ ಎನ್ನುವುದು. ಯಾಕೆಂದ್ರೆ ನಾನು ಒಂದೇ ಕಡೆಗೆ ಸೀಮಿತವಾಗಿದ್ದವ. ಸಾಮಾನ್ಯರು ಹಾಗೆ ಪ್ರಪಂಚ ಎನ್ನುವುದೇ ಒಂದು ಸೃಷ್ಟಿ. ಹೌದಪ್ಪ. ಅಂತಹ ಪ್ರಪಂಚ ಎನ್ನುವ ಸೃಷ್ಟಿಯಲ್ಲಿ ತನ್ನ ಸಾಧನೆಯ ಮೂಲಕವಾಗಿ ಸಾಹಸದ ಮೂಲಕವಾಗಿ ಅನೇಕ ಹೊಸ 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 ರೀತಿಯ ಸೃಷ್ಟಿಗಳನ್ನು ಮಾಡಿದವನೊಬ್ಬನಿದ್ದಾನಂತೆ ಅವನೇ ಸೃಷ್ಟಿಗರ್ಜುನನಂತೆ. ಕೇಳಿತು ನೋಡಿ. ಸರಿ, ಅರ್ಜುನ ಅಂತ ಹೆಸರಿಟ್ಕೊಂಡವರು ಕೆಲವು ಮಂದಿ ಸಿಗಬಹುದು ನಮ್ಗೆ. ಆದ್ರೆ ಸೃಷ್ಟಿಗರ್ಜುನ ಅಂತ ಕರೆಸಿಕೊಂಡ ಒಬ್ಬನೇ. ನಿನ್ನನ್ನು ನೋಡಿದಾಗ ಕೇಳಬೇಕು ಎನ್ನಿಸುವಂತಹ ಮೊದಲನೇ ಪ್ರಶ್ನೆಯನ್ನು, ಸೃಷ್ಟಿಗರ್ಜುನ ಎಂಬವನೇ ನೀನು? ಹೆಮ್ಮೆಯಿಂದ ಹೇಳುತ್ತ ನಾನೇ. ನೀನೇ ಹೋಗುವುದಾದ್ರೆ ನಿನ್ನಲ್ಲಿ ಮಾತು. ನಿಮಗೆ ಸಂಬಂಧಪಟ್ಟಂತಹ ವಿಶ್ವವನ್ನ ಕಟ್ಟಿಕೊಂಡವನು ನಾನಿದ್ದೇನೆ. ಗೊತ್ತಾಗಿದೆ. ಇಲ್ಲಿಯವರೆಗಿನ ವರ್ತಮಾನಗಳನ್ನ ನೋಡಿದ್ದೀಯ, ಕೇಳಿದ್ದೀಯ. ಎಲ್ಲವನ್ನು ನೋಡಿ ಕೇಳಿ ಎಲ್ಲವೂ ಆದ ಮೇಲೆ ರಣಕ್ಷೇತ್ರಕ್ಕೆ ನೀನು ಬಂದೆ. ಇದನ್ನು ಕೇಳು. ಇದನ್ನೆಲ್ಲ ನೋಡಿದಂತ ನೀನು ಬಿಟ್ಟು ತೋಪೆ ಅಲ್ಲ ಬಿಡಿಸುತ್ತೇನೆ ಏನು ಹಮ್ಮು ಬಿಮ್ಮು ಇನ್ನೂ ಉಂಟು ಅಂತಾದ್ರೆ ಬಹಳ ಸಮಯ ಇಲ್ಲ, ಕಟ್ಟನೆ ಅದಾಗುವುದಿಲ್ಲ. ಯಾಕೆ? ನೀನು ಉಳಿದದ್ದನ್ನೆಲ್ಲ ಹೇಳಿದಾಗ ನಾನು ಹೋಗುಟ್ಟುತ್ತಾ ಬಂದೆ. ಆ ತಕ್ಕನೆ ಹೇಳು ಅಂತ ಹೇಳಿದೆಯಲ್ಲ, ಇದು ಮಾತ್ರ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಪ್ರಶ್ನೆ ಕೇಳುವ ನೀನು ಇಷ್ಟು ಸಮಯ ಬಳಸಿಕೊಂಡಾಗ ಮತ್ತೆ ನಾನೇನಾದ್ರೂ ತೊಂದರೆ ಕೊಟ್ಟಿದ್ದೇನೆ? ನೀನು ಕೇಳುವಾಗಲೇ ಇಷ್ಟು ಸಮಯ ಬಳಸಿಕೊಂಡ ಮೇಲೆ ಹೇಳುವ ನಾನು ಅಷ್ಟು ಬೇಗ ಮುಗಿಸ್ತೇನೆ ಅಂತ ಮಾಡಿದೆಯಾ?
ಯಾಕೆ ಮುಗಿಸಿದ್ರೆ ನಾನು ಸೃಷ್ಟಿಗೆ ಅರ್ಜುನ ಆಗ್ತೇನೆ. ನಾನು ಮೊದಲ ಪ್ರಶ್ನೆ ಕೇಳಿದ್ದೆ ಅದಕ್ಕೆ. ಹಾ ಸೃಷ್ಟಿಗರ್ಜುನ ಎಂಬವನೇ ನೀನು. ಹಾ. ನೀನೇ ಹೌದು ಅಂತ ಹೇಳಿದೆ. ಹೌದಾ? ಹೌದಪ್ಪ. ಸೃಷ್ಟಿಗರ್ಜುನ ಹೌದು ಅಂತ ಆದ್ರೆ ತಟ್ಟನೆ ತಟ್ಟನೆ ಹೇಳುವುದಲ್ಲ, ಇದನ್ನೆಲ್ಲ ಪ್ರಶ್ನೆ ಮಾಡುವ ನೀನು ಅಲ್ಲಿ ಸ್ವತಃ ಅದಲ್ಲ. ಹಾ. ನಿನಗಿನ್ನೂ ಗೊತ್ತೇ ಇಲ್ಲ.
ನಿಮ್ಮ ಅಶ್ವಮ ಕಟ್ಟಿಕೊಂಡಿದ್ದೆವು ನಾವು ಹೌದು. ಕಟ್ಟಿಬೊಮ್ಮನ ಬಿಡಿಸುವ ಎಂಬ ವಿಗ್ರಹ ತಟ್ಟನೆ ತಟ್ಟನೆ ಕೇಳುವುದಕ್ಕೆ ಕಿವಿಗೆ ಬಹಳ ಇಂಪು, ಹಾ ಮನಸ್ಸಿಗೆ ಬಹಳ ತಂಪು, ಹಾ ಪರಿಣಾಮ ಹಾ ಶೂನ್ಯ. ಅಂದ್ರೆ ಯಾಕೆ ಗೊತ್ತಾ? ಯಾಕೆ? ಅಚ್ಚನ ಕೊನೆಯ ಮೇಲೆ ಕುಳಿತಂತಹ ಮೊಮ್ಮಗುವನ್ನು ಆಕಾಶದಲ್ಲಿರುವಂತಹ ಚಂದ್ರನನ್ನ ನೋಡಿ ಆ ಚಂದ್ರಮ ತನಗೆ ಬೇಕು ಅಂತ ಹಠ ಮಾಡುತ್ತದೆ. ಆಗ ಮುಖ್ಯವಂತನಾದ ಅಜ್ಜ ಮಗುವನ್ನು ಸಮಾಧಾನಗೊಳಿಸುವುದಕ್ಕೆ ಸ್ವಲ್ಪ ಹೊತ್ತು ನಿದ್ರೆ ಮಾಡು, ಆಮೇಲೆ ಚಂದ್ರನನ್ನು ತಂದು ಕೊಡ್ತೇನೆ ಅಂತ ಹೇಳ್ತಾರೆ. ಹಠ ಮಾಡಿದ ಮಗುವಲ್ಲಿ ನಿದ್ರೆ ಹೋಗ್ತದೆ. ಸರಿ. ಎಚ್ಚರಾಗುವಾಗ ಚಂದ್ರ ಮರೆತು ಹೋಗ್ತದೆ. ಇನ್ನು ಅದು ಅಷ್ಟೇ. ಅಜ್ಜನ ತೊಡೆಯ ಮೇಲೆ ಕುಳಿತ ಮೊಮ್ಮಗು ಹಠ ಮಾಡಿದ ಹಾಗಾಯಿತು ಬಿಟ್ರೆ ದೊಡ್ಡ ಪರಿಣಾಮ ಏನು ಕೊಟ್ಟಿಲ್ಲ. ಸಂತೋಷ ಏನು ಗೊತ್ತಾ? ಇಷ್ಟಾದ್ರೂ ಒಂದು ಧೈರ್ಯ ನಿನಗೆ ಬಂತಲ್ಲ. ಸೃಷ್ಟಿಗರ್ಜುನ ಎನ್ನುವುದನ್ನು ಒಪ್ಕೊಂಡಿದ್ದೆ. ಈ ಲೋಕಮುಖದಲ್ಲಿ ಒಬ್ಬನೇ ಅರ್ಜುನ ಎನ್ನುವುದನ್ನು ಪ್ರಾಮಾಣಿಕವಾಗಿ ನೀನೇ ಸಮ್ಮತಿ ನೀಡಿದ್ದೆ. ಇಂತಹ ದೊಡ್ಡ ವ್ಯಕ್ತಿಯ ಮುಂದೆ ಒಂದು 4 ಪ್ರಶ್ನೆ ಕೇಳುವಷ್ಟಾದರೂ ಧೈರ್ಯ ನಿನಗೆ ಉಂಟಲ್ಲ, ಆ ಮಟ್ಟಿಗೆ ನಾನು ಸಮಾಧಾನ ಪಟ್ಟಿದ್ದೇನೆ. ಸುಧನ್ವ, ನೀನು ಅಂಕಿತ ನಾಮದಿಂದ ಸುಧನ್ವನಾದ್ರೆ ನಾನು ಅನ್ವರ್ಥ ನಾಮದಿಂದ ಸುಧನ್ವ. ಹಾಗಾಗಿ ಈ ರೀತಿಯಾದಂತಹ ನಿನ್ನ ಪ್ರಶ್ನೆಗಳನ್ನ ಉತ್ತರಿಸುವುದು ನನಗೆ ಕಷ್ಟ ಅಂತಲ್ಲ. ಹುಡುಗ ನೀನು ನಿನ್ನ ಬೆಡಗಿನ ನುಡಿಯ ಕಟ್ಟಿರು ಎಲ್ಲ ಸೃಷ್ಟಿಗರ್ಜುನನಾದಂತಹ ಈ ಅರ್ಜುನನ ಎದುರುಗಡೆಯಲ್ಲಿ ಯಾವ ಪ್ರಯೋಜನವೂ ಪರಿಣಾಮವೂ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಬೇಡವೇ ಬೇಡ ಅಂತಲ್ಲ. ಇವತ್ತು ನೀನಾಡಿದ ಈ ಎಲ್ಲ ಮಾತನ್ನ ಒಂದು ಕಡೆ ಕಟ್ಟಿಡು. ಬೇಗ ಮುಂದೆ ಯಾರಾದ್ರೂ ನಿನ್ನ ಜೀವನದಲ್ಲಿ ಎದುರಾದ್ರೆ, ನಮಗಿಂತೂ ಸಣ್ಣವರಾದ್ರೆ ಅವ್ರ ಎದುರುಗಡೆಯಲ್ಲಿ ಇದನ್ನೇ ಬಿಚ್ಚಿಡು. ಒಂದು ಸಾಕಾಗ್ತದೆ. ಯಾಕಂದ್ರೆ ಅವರು ಸೃಷ್ಟಿಗರ್ಜುನ ಆಗಿರುವುದಿಲ್ಲ. ನೀವೆಲ್ಲ ಹುಡುಗರ ಮಕ್ಕಳು ಇತ್ತೀಚೆಗೆ ಹಾಳಾಗ್ತಾ ಇದ್ದದ್ದು ಎಲ್ಲಿ ಗೊತ್ತಾ? ಯಾವುದನ್ನ ಕಟ್ಟಿಡಬೇಕಿತ್ತೋ ಅದನ್ನ ಬಿಚ್ಚಿಡ್ತಾ ಇದ್ದೀವಿ, ಯಾವುದನ್ನ ಬಿಚ್ಚಿಡಬೇಕಿತ್ತೋ ಅದನ್ನು ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಮಾಡುವ ಕೆಲಸ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇದ್ದದ್ದು. ಮಗು ನಮಗೆ ಸಮಸ್ಯೆ ಆದದ್ದು ಏನು ಗೊತ್ತಾ? ಏನು? ನಮಗೆ ಸಿಕ್ಕಿದ ಇಲ್ಲಿಯವರೆಗಿನ ದೊಡ್ಡವರೆಲ್ಲ ಯಾರೂ ಹೇಳ್ಕೊಡ್ಲಿಲ್ಲ ಯಾವ್ದು ಗೊತ್ತಿಡಬೇಕು ಯಾವ್ದು ಬಿಚ್ಚಿಡಬೇಕು. ಈಗ ನೀನು ಸಿಕ್ಕಿದ್ದೀಯ ಎಂಬಲ್ಲಿಗೆ ಅದನ್ನು ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತೇನೆ. ಭವಿಷ್ಯ ಉಂಟು ನಿನಗೆ. ಇದೇ ರೀತಿಯಲ್ಲಿ ಬೆಳವಣಿಗೆ ಬಂದಿದೆ. ಈಗೆಲ್ಲ ಇನ್ನು 4 ವರ್ಷದ ಮೇಲಾದರೂ ಈ ಕ್ಷೇತ್ರಕ್ಕೆ ಒಂದು ದೊಡ್ಡ ನಿಧಿನಿಯಾಗ್ತೇವೆ. ಮತ್ತೊಂದು ಮಾತು ಹೇಳಿದೆಯಲ್ಲ, ಇಷ್ಟು ವರ್ಷದವರೆಗೆ ನಮಗೆ ಸಿಕ್ಕಿದವರು ಯಾರು ಇದನ್ನೆಲ್ಲ ಹೇಳಿಕೊಡ್ಲಿಲ್ಲ ಅಂತ. ಅದು ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ಕೆಲವರೆಲ್ಲ ಸಣ್ಣ ಪ್ರಮಾಣದಲ್ಲಿ ದೊಡ್ಡವರನ್ನು ಹೆಸರು ಮಾಡಿಕೊಂಡವರು ಇದ್ದಾರೆ. ಅವರು ದೊಡ್ಡವರಾದದ್ದು ಹೇಗೆ ಗೊತ್ತಾ? ಅವರನ್ನು ಮಾತ್ರ ಅವರು ಮಾಡಿಕೊಂಡು ಬಿಟ್ಟರು ಉಳಿದವರನ್ನು ಉತ್ತರಿಸುವುದಕ್ಕೆ ಹೋಗಿ ಅವರು ದೊಡ್ಡ ಆದದ್ದಲ್ಲ. ಈ ಪ್ರಪಂಚದಲ್ಲಿ ಯಾವ ದೊಡ್ಡವನೇ ಆಗಿರಲಿ ಯಾರೇ ಮಾಡಿದ ತಪ್ಪನ್ನಾದರೂ ಸಹ ಖಂಡಾಘೋಷವಾಗಿ ಅದು ತಪ್ಪು ಎನ್ನುವುದಾಗಿ ಸಾರ್ವಜನಿಕವಾಗಿ ಹೇಳುವ ಧೈರ್ಯ ಇಲ್ಲದೆ ಇದ್ದ ಮೇಲೆ ಅವನು ಎಷ್ಟು ದೊಡ್ಡವನಾಗಿ ಏನು ಪ್ರಯೋಜನ? ಅದು ಅವನ ಸಣ್ಣತನವೇ ಆಗ್ತದೆ. ನಮ್ಮ ವ್ಯಾಪ್ತಿಗೆ ಇಷ್ಟು ಸಾಕು ಎನ್ನುವುದರ ಆ ಒಂದು ಮನಸ್ಥಿತಿ ನಿಮ್ಮಂತ ಹುಡುಗರ ಬೆಳವಣಿಗೆ ಆಗಲಿಲ್ಲ. ಮತ್ತೆ ನೀವು ತಿಳ್ಕೊಂಡದ್ದು ಬಹುಶಃ ನಾವು ಮಾಡಿದ್ದೇ ಸರಿ ಇರಬಹುದು ಅಂತದ್ರಲ್ಲೇ ನೀವು ಮುಂದುವರೆದದ್ದು. ಹಾಗಾಗಿ ಈ ಕ್ಷೇತ್ರಕ್ಕೆ ಒಂದು ರೀತಿಯ ಪರ ಎನ್ನುವುದು ಬಡಿದದ್ದು. ಮಗು ಅದು ವಿಷಯ ಅಲ್ಲ. ಈಗ ನೀವು ಕಟ್ಟಿಡಬೇಕಾದದ್ದು ಯಾವುದು? ನಿನ್ನ ಬೆಡಗಿನ ನುಡಿಗಳು. ಸರಿ. ಹಾಗಾದ್ರೆ ಬಿಚ್ಚಿಡಬೇಕಾದದ್ದು ಯಾವುದು? ನಮ್ಮಿಂದ ಕಳುಹಲ್ಪಟ್ಟಂತಹ ಪೂಜಿಸಲ್ಪಟ್ಟಂತಹ ಕುದುರೆಯನ್ನು ಕಟ್ಟಿದ್ದೀಯಲ್ಲ ಅದನ್ನ ಬಿಡಿಸು. ಆಮೇಲೆ ನಿನ್ನ ಪಡೆ ಸಹಿತ ನಮ್ಮವರನ್ನು ಸೇರ್ಕು. ನೀನೇನು ಗಾಬರಿ ಆಗುವುದು ಬೇಡ. ಇವೇನು ಬಂದವ ನನ್ನನ್ನು ಮಾತ್ರ ಕರೀತಾ ಇದ್ದಾನೆ, ನಾನು ಒಬ್ಬನೇ ಹೋದ್ರೆ ಹೊಸ ಸ್ಥಳ ಹೊಸ ಜನರುಗಳನ್ನ ಕಷ್ಟ ಆಗಬಹುದು ಎನ್ನುವ ಗೊಂದಲ ನಿನಗೆ ಬೇಡ. ನೀ ನಮ್ಮ ಜೊತೆಗೆ ಬರುವುದಿದ್ರೆ ನಿನ್ ಜೊತೆಗೆ ಎಷ್ಟು ಜನ ಇದ್ದಾರೆ ಅವರನ್ನೆಲ್ಲ ಕರ್ಕೊಂಡೇ ನಾವು ಮತ್ತೆ ತಲೆ ಲೆಕ್ಕದಲ್ಲೆಲ್ಲ ಆಲೋಚನೆ ಮಾಡಿ ಹೋಗಲ್ಲ. ನಿನ್ ಜೊತೆಗೆ ದೊಡ್ಡ ದೊಡ್ಡ ತರ ಇದ್ರೆ ಆ ತಲೆಯನ್ನು ಕರ್ಕೊಂಡು ಅದನ್ನು ನಾವು ಸುಧಾರಿಸುವ ಯೋಗ್ಯತೆ ಹೊಂದಿದ್ದೇವೆ. ಆಮೇಲೆ ಹಾಗೆ ಬಂದು ಸೇರಿಕೊಳ್ಳುವುದಕ್ಕಾಗುವುದಿಲ್ಲ. ನಮ್ಮತನವನ್ನ ನಮ್ಮ ಹಿರಿತನವನ್ನ ನೀನು ಒಪ್ಪಿಕೊಂಡೆ ಅಂತಾದರೆ ಕುದುರೆಯನ್ನ ಬಿಟ್ಟು ನಮ್ಮ ಪಾಲಿಗೆ ನಮ್ಮ ಸೇನೆಯನ್ನ ಸೇರಿಕೊಳ್ಳುವಂತಹ ಮನಸ್ಸು ನೀನು ಮಾಡಿದೆ ಅಂತಾದ್ರೆ ನಮ್ಮನ್ನ ಸೇರಿಕೊಳ್ಳುವ ನೀನು
ನಮಗೆ ಗೌರವಪೂರ್ವಕವಾದಂತಹ ಧನವನ್ನು ಕೊಡಬೇಕಾಗ್ತದೆ. ಅದ ಇಂತಿಷ್ಟೇ ಅಂತ ಉಂಟ ಸಮಸ್ಯೆ ನಿನ್ನ ತಾಪತ್ರಯ ಏನು ಅಂತ ನನಗೆ ಗೊತ್ತಿದೆ. ನೋಡಿದ್ರೆ ಏನೋ ಬಹಳಷ್ಟು ಕೇಳಿಬಿಡ್ತೇನೋ ಅಂತ ನೀವು ಸಂಗಾಳ ಆಗುವುದು. ಮತ್ತೆ ನಮಗೆ ಬರಗಾಲ ಬಿದ್ದು ನಮಗೆ ಕಡಿಮೆ ಆಗಿ ನಿಮ್ಮನ್ನು ನಾವು ಕೇಳುವುದು ಅಲ್ಲ. ದೊಡ್ಡವರಾದಂಥ ನಾವು ಸಣ್ಣವರಾದಂಥ ನಿಮ್ಮನ್ನು ಸೇರಿಸಿಕೊಳ್ಳುವಾಗ ಒಂದು ಗೌರವ ಧನವನ್ನು ಕಡದೇ ನೀವು ಸೇರಿಕೊಳ್ಳಬೇಕು. ಉಳಿದ ಕಡೆಯಲ್ಲಿ ಆದರೆ ಸೇರುವವ ಮುಂಗಡ ಪಡೆದು ಸೇರಿಕೊಳ್ಳುವುದು. ನಮ್ಮಲ್ಲಿ ಹಾಗಲ್ಲ, ಸೇರುವವನ್ನೇ ಕೊಟ್ಟು ಸೇರ್ಪಡೆ ಮಾಡ್ತೀವಿ. ಯಾಕೆ ಗೊತ್ತಾ? ನೀನು ಆಗೊಂದು ಮಾತು ಹೇಳಿರುವ ಯಾವುದು, ನನ್ನನ್ನು ಎದುರಿಸಿದಾಗ ಉಳಿದವರೆಲ್ಲ ನಾನು ಹೆಚ್ಚಿಗೆ ಮಾತಾಡಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಏನೇ ಮಾತಾಡಿದ್ರು ಯಜಮಾನರನ್ನು ಕೇಳಿ ಹೇಳ್ತೇನೆ ಅಂತ ಹೇಳ್ತಾರೆ. ಆ ಮಟ್ಟಿಗೆ ನನ್ನ ಜೊತೆ ಇದ್ದವರು ಅಡ್ಡಿಲ್ಲ. ಯಾಕೆ ಗೊತ್ತಾ? ಅವ್ರು ಏನೇ ಕೇಳಿದ್ರು ಯಜಮಾನರನ್ನು ಕೇಳಿ ಹೇಳ್ತೇನೆ ಅಂತ. ಇನ್ನು ಕೆಲವು ಕಡೆಯಲ್ಲೆಲ್ಲ ನೋಡ್ಬೇಕು, ನೀವೇನು ಹೆಚ್ಚು ಹೇಳಿದ್ಬೇಡಿ, ಯಜಮಾನ್ರಿಗೆ ನಾನೇ ಹೇಳ್ತೇನೆ ಅಂತ. ಅಲ್ಲಿಗಿಂತೂ ಇಲ್ಲಿ ಆಗಬಹುದಲ್ಲ. ಹಾಗಾಗಿ ನೀನು ಆಲೋಚಿಸಿದ ಹಾಗೆ ಅನಾಥವಾದಂತಹ ಧನವನ್ನು ನಾವು ಕೇಳುವುದಿಲ್ಲ. ಈ ವರ್ಷದ ಮಟ್ಟಿಗೆ ನಿನ್ನ ಹತ್ರ ಎಷ್ಟು ಸಾಧ್ಯ ಅಂತ ಲೆಕ್ಕ ಮಾಡಿ ಪೂರ್ಣ ಈ ವರ್ಷದ ಅವಧಿಯಲ್ಲಿ ನಿನ್ನ ಖರ್ಚೆಲ್ಲ ಕಳೆದ ಮೇಲೆ ಎಷ್ಟು ಲಕ್ಷ ಕೊಡ್ಲಿಕ್ಕೆ ಆಗಬಹುದು ಅಂತ ನೋಡಿ. ನಿನ್ನಿಂದ ಸಾಧ್ಯ ಆದಷ್ಟು ಕಿಂಚಿತ್ ಕೊಟ್ಟು ನಾವು ಗೌರವದಿಂದ ಪ್ರೀತಿಯಿಂದ ಸ್ವೀಕರಿಸ್ತೇವೆ. ಯಾವ ಯಥಾಮ ಶಕ್ತಿ? ನಮ್ಮ ಯಥಾಮ ಶಕ್ತಿ ನಿನ್ನ ಯಥಾಮ ಶಕ್ತಿ ನೀನು ಕೊಟ್ಟೆ ಅಂತ ಆದ್ರೆ ನಿನ್ನನ್ನು ನಾನು ರೂಢಿಯ ಭಟ ನಿನ್ನಿಂದ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ನಿನ್ನ ಮೇಲಿರುವಂತಹ ಭಾವನೆ ಬೇರೆ, ನಿನ್ನ ಮೇಲಿರುವಂತಹ ಗೌರವವೇ ಬೇರೆ. ಪ್ರಪಂಚದಲ್ಲಿ ನಾನು ನನ್ನಂತಹ ಯುವಕರು ಆದರ್ಶಮಯವಾಗಿ ನಿನ್ನನ್ನು ಸ್ವೀಕರಿಸಬೇಕು. ಯಾಕೆಂದ್ರೆ ನೀನು ಬದುಕಿ ಬಂದ ಬಗೆ ಹಾಗೆಯೇ ಅತ್ಯಂತ ಗೌರವಪೂರ್ವಕವಾಗಿ ಕಂಡಂತಹ ನಿನ್ನ ಬಾಯಲ್ಲಿ ಈ ಹಯ್ಯವನ್ನು ಬಿಡು, ಜನವನ್ನು ಕೊಡು ಎನ್ನುವ ಮಾತುಗಳ ನಿರೀಕ್ಷೆ ಇರಲಿಲ್ಲ. ಕಾರಣ ಯುದ್ಧದ ನಿರ್ಣಯ ಎನ್ನುವುದು ಇನ್ನೂ ಆಗಲಿಲ್ಲ. ಯುದ್ಧವನ್ನು ಮಾಡಲಿಲ್ಲ, ಅದು ಪರಿಣಾಮ ಆಗದೆ ಫಲಿತಾಂಶ ಸಿಗದೆ ಈ ರೀತಿಯಾಗಿ ಕೊಡು ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಕೊಡು ಎನ್ನುವುದು ಕೇಳುವ ವಾಚಕ ಅಲ್ವಾ? ಇನ್ನೊಬ್ಬರಲ್ಲಿ ಕೇಳುವಂತ ಯೋಗ್ಯತೆ ಅರ್ಹತೆ ಇದ್ದರೆ ಬ್ರಾಹ್ಮಣ ದಾನ ಪ್ರತಿಗ್ರಹ. ಅಂತಹ ನೀನು ಕೊಡುವ ಎನ್ನುವ ಹಾಗೆ ಬಿಡುವ ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ. ಬೇಡದು ನಿಜದ ನಾನು ಯಾಕೆ ಹೇಳಿದ್ರು ಇಲ್ಲ. ರಾಜ ನೀತಿಯ ಧರ್ಮ
ನಾನು ತಿಳಿದಿರುವಂತಹ ಸತ್ಯ. ಈಗಾಗಲೇ ನಾನು ಹೇಳಿದ್ದು ಕುದುರೆಯನ್ನ ಬಿಡು, ಛಲವನ್ನ ಕೊಡು, ನಮ್ಮ ಸೇನೆಯನ್ನ ಸೇರು, ನಿನ್ನನ್ನ ಒಡೆಗೂಡುತ್ತೇವೆ. ಅದರ ಅರ್ಥ ನಾನು ನಿನ್ನಲ್ಲಿ ಬೇಡಿದ್ದಲ್ಲ. ಬೇಡುವವರೆಲ್ಲ ಈ ರೀತಿಯಾಗಿ ಬರ್ತಾರೆ, ಬೇಡುವವರು ಈ ರೀತಿಯಾಗಿ ಕೇಳ್ತಾರ. ನಾನು ನಿನಗೆ ಆಜ್ಞಾಪಿಸಿದ್ದು ಬಿಡು, ಧನ ಕೊಡು, ನಮ್ಮನ್ನ ಸೇರು, ಇದು ನನ್ನ ಆಜ್ಞೆ. ಹಾಗಾದ್ರೆ ಯಾಕೆ ಹೇಳಿದೆ? ರಣಾಂಗಣ ರಣಕ್ಷೇತ್ರದ ಯುದ್ಧ ಇದು ನಿರ್ಣಾಯಕ ಹಂತವನ್ನು ತಲುಪಲಿಲ್ಲ. ಸೋಲು ಗೆಲುವು ಯಾರಿಗೆ ಎನ್ನುವುದು ಇತ್ಯರ್ಥ ಆಗಲಿಲ್ಲ. ನಿಮ್ಮ ಸೇವೆಯಲ್ಲಿ ಜಗದ ಕಾಂಕ್ಷೆಯಲ್ಲಿದ್ದಾರೆ. ಆದರೂ ಎಚ್ಚರಿಕೆ ಮಾತನ್ನು ಹೇಳಿದೆ. ಯಾಕೆ ಗೊತ್ತಾ? ಭೂತಳದಲ್ಲಿ ಸಾರಿಕೊಳ್ಳುವುದು ರಾಜನೀತಿ. ಸಾಮ ಸಾಮ ಭೇದ ದಂಡ ಚತುರೋಪಾಯಗಳು ಅರಸರಾದಂತಹ ನಾರಾಯಣಮ್ಮಂತವರಿಗೂ ಹೇಳಿಸಿದ ವ್ಯವಹಾರ, ಕಾಲ ಕಾರ್ಯ ಕಾರಣ ಕ್ಷೇತ್ರ ಇದೆಲ್ಲವೂ ತಿಳುವಳಿಕೆ ಇಲ್ಲದೆ ಇರುವಾಗ ಕೆಲವು ಅನರ್ಥಗಳು ನಡೆದು ಹೋಗ್ತದೆ. ನೀವು ಸರಳ ನಾಳೆ ದಿವಸ ಮಾಡಿ ಬೆಳಗಬೇಕಾದವನು, ನಿನ್ನ ನಾಡಿಗೂ ನಿನ್ನ ಹೆತ್ತವರಿಗೂ ಕೀರ್ತಿಯನ್ನು ತರಬೇಕಾದವನು, ಬೆಳೆಯಬೇಕಾದಂತಹ ಸಿರಿಯನ್ನು ಮೊಳಕೆಯಲ್ಲೇ ಚಿವುಟುವ ಕಾಠಿಣ್ಯ ಮನಸ್ಥಿತಿ ನನ್ನದ್ದಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ನಿನಗೆ ಧನ ಕೊಟ್ಟು ಕುದುರೆಯನ್ನು ಬಿಟ್ಟು ಈ ರೀತಿಯಾಗಿ ಒಪ್ಪಿಕೊಳ್ಳುವುದಕ್ಕೆ ಸಂಕುಚಿತ ಭಾವ ಅಂತಾದ್ರೆ, ನಿನಗೆ ಅರ್ಜುನನ ಯುದ್ಧವನ್ನ ನೋಡಲೇಬೇಕು ಎನ್ನುವ ಕಾಂಕ್ಷೆ ಇದ್ರೆ ನಿನ್ನ ಜೊತೆ ನಾನು ಯುದ್ಧ ಮಾಡುವುದಿಲ್ಲ. ಯಾಕೆ? ನೀನು ಬಹಳ ಸಣ್ಣ, ಮನೆಗೆ ಹೋಗು, ನಿನ್ನ ಅಪ್ಪನಿಗೆ ಹೇಳು, ಅರ್ಜುನನ ಜೊತೆಯಾಗಿ ನಿಂತೆ ಅರ್ಜುನನ ಎದುರಾಳಿಯಾಗಿ ಮಾತಾಡಿದೆ, ಅರ್ಜುನನ ಹೇಳಿಕೊಡಿಸಿದ್ದಾನೆ ಅಂತ. ನಿನ್ನ ಅಪ್ಪ ಹಂಸಧ್ವಜ ಭೂಪತಿಯನ್ನು ಕರೆದುಕೊಂಡು ಬಾ. ನಾನು ಅವನ ಜೊತೆಯಲ್ಲಿ ಮಾಡುವ ಯುದ್ಧವನ್ನ ಕಣ್ಣು ತುಂಬಿದ ಜಯದ ಅಪೇಕ್ಷೆಯಿಂದ ಇಲ್ಲಿಯವರೆಗೆ ಬಂದನು ನೀವಿದ್ದೀಯೇ. ನಮಗೆ ಬೇಕಾಗಿ ಅಲ್ಲ, ನಿನಗೆ ಬೇಕಾಗಿ ಹೇಳ್ತೇನೆ. ಜಯ ಬೇಕು ಅಂತಾದ್ರೂ ಮಾರಮಣನ ತೋರಿಸಿದ್ರೆ ಅಹಂಕಾರ